ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿರುವಂಥದ್ದು. ಶಕ್ತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಹೆಣ್ಮಕ್ಳಿಗೆ ಫ್ರೀ ಇತ್ತು, ಗಂಡು ಮಕ್ಕಳಿಗೂ ಕೂಡ ಈಗ ಕಾಲೇಜ್ಗೆ ಹೋಗುವಂಥವ್ರಿಗೆ ಒಂದಷ್ಟು ಅನುಕೂಲ ಆಗ್ತಿರುವಂಥದ್ದು. ಸೊ ಇದರಿಂದ ತಮ್ಗೆ ಎಷ್ಟು ಉಪಯೋಗ ಅಂತ ಅನ್ಸತ್ತೆ? ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಉಪಯೋಗ ಆಗಿದೆ. ಇದರಿಂದ ಸ್ಟೂಡೆಂಟ್ಗೆ ಆಕ್ಚುಲಿ ದುಡ್ಡು ತುಂಬಾ ಖರ್ಚಾಗ್ತಿತ್ತು. ದೂರಿಂದ ಬರ್ತಿದ್ರು ಎಷ್ಟೋ ವಿದ್ಯಾರ್ಥಿಗಳು, ಅದರಲ್ಲಿ ಬಡವರು ಇರ್ತಾರೆ, ಅವರಿಗೆಲ್ಲ ಆಕ್ಚುಲಿ ಇದು ಹೆಲ್ಪ್ ಆಗಿದೆ. ಇದೇ ತರ ಗೌರ್ಮೆಂಟ್ದವರು ಸ್ಟೂಡೆಂಟ್ಗೆ ಒಳ್ಳೆ ಹೆಲ್ಪ್ ಮಾಡ್ಕೋತು ಸ್ಟೂಡೆಂಟ್ ನ ಬೆಳೆಸ್ಬೇಕು ಅಂತ ಹೇಳ್ತೀನಿ. ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ, ಹಿಂದೆ ಎಷ್ಟು ಖರ್ಚಾಗ್ತಿತ್ತು ತಮಗೆ ಅಂತ? ನಾವು ಆಕ್ಚುಲಿ ಮುಂಚೆ ಇವಾಗ ಇಂಟರ್ನ್ಶಿಪ್ ಅಂತ ಹೋಗುವಾಗ ಎಲೆಕ್ಟ್ರಾನಿಕ್ ಸಿಟಿ, ದೇವನಹಳ್ಳಿ, ನೆಲಮಂಗಲ ಈ ಕಡೆ ಎಲ್ಲ ಹೋಗ್ತಿದ್ವಿ. ನಮ್ದು ಬಸ್ ಪಾಸ್ ಎಲ್ಲ ನಮ್ ಜನರಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಪ್ರತಿ ದಿವಸ ಡೈಲಿ ಪಾಸು 80 ರೂಪೀಸ್ ತೆಗಿಸ್ತಿದ್ವಿ. ಅದರಿಂದ ಆಕ್ಚುಲಿ ದುಡ್ಡು ತುಂಬಾ ಖರ್ಚಾಗುತ್ತೆ. ಇವಾಗ ನಮ್ಮ ಹಾಸ್ಟೆಲ್ದವ್ರಾದ್ರೆ ಓಕೆ, ಬಟ್ ಲೋಕಲ್ ರೇಟ್ಸ್ ಎಲ್ಲ ತುಂಬಾ ಖರ್ಚಾಗುತ್ತಲ್ಲ, ಅದರಿಂದ ಇದು ತುಂಬಾ ಹೆಲ್ಪ್ ಆಗ್ತಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಖುಷಿ ಅನ್ಸತ್ತಾ? ವಿದ್ಯಾರ್ಥಿ ಸಮೂಹಕ್ಕೆ ಇದೊಂಥರ ಗುಡ್ ನ್ಯೂಸ್ ಅನ್ಸತ್ತಾ? ಹೌದು ಸರ್, ಎಲ್ರಿಗೂ ಖುಷಿಯಾಗಿದೆ. ಆಕ್ಚುಲಿ ಇದೇ ತರ ಕೆಲಸನ ಮಾಡ್ತಿರ್ಬೇಕು ಗೌರ್ಮೆಂಟ್, ವಿದ್ಯಾರ್ಥಿಗಳಿಗೆ ಬೆಂಬಲಿಸಬೇಕು. ಥ್ಯಾಂಕ್ ಯು ಫಾರ್. ಸಿಎಂ ತಾವೇನಾರು ಹೇಳೋದಿದೆ, ತಮ್ದು ಏನಾರು ಮನವಿ ಇದೆಯಾ? ಆಕ್ಚುಲಿ ಇದೇ ತರ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇದನ್ನ ಮಾಡಿ, ಮತ್ತೆ ಸ್ಕಾಲರ್ಶಿಪ್ ಅದು ಒಂದ್ ಸ್ವಲ್ಪ ಇದನ್ನ ಮಾಡಿ, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದ್ ಮುಟ್ತಿಲ್ಲ, ಅದನ್ನೊಂದು ಸ್ವಲ್ಪ ನೋಡ್ಬೇಕು ಅದ್ರ ಕಡೆನು. ಮತ್ತೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಆಕ್ಚುಲಿ ಬಸ್ ಹೇಳ್ಬೇಕಂದ್ರೆ ನಮ್ಗೆ. ಮುಂದೆ ಗೌರ್ಮೆಂಟ್ ಸ್ಕೂಲು ಮತ್ತೆ ಗೌರ್ಮೆಂಟ್ ಕಾಲೇಜ್ಗಳನ್ನ ಉಳಿಸಿ, ಎಷ್ಟೋ ಗೌರ್ಮೆಂಟ್ ಸ್ಕೂಲು ಕಾಲೇಜ್ ಬಂದ್ ಆಗ್ತಿದೆ, ಅದ್ರ ಸೈಡ್ ಸ್ವಲ್ಪ ಮನವಿ ಕೊಡಬೇಕು, ಗಮನ ಹರಿಸಬೇಕು ಅಷ್ಟೇ. ತಮ್ಮ ಹೆಸರು, ತಾವೇನು ಓದ್ತಿದ್ದೀರಾ? ನಾವು ನೇಮನಾಥ್ ಚನ್ಕೆ ಅಂತ, ಇಂಜಿನಿಯರಿಂಗ್ ಸ್ಟೂಡೆಂಟ್, ಸಿವಿಲ್. ಸ್ಟೂಡೆಂಟ್ ಬಸ್ ಪಾಸ್ಗೆ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ತಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಈ ಉಚಿತ ಬಸ್ ಪಾಸ್ನಿಂದ? ಸ್ಟೂಡೆಂಟ್ಸ್ಗೆ ಜಾಸ್ತಿ ಬಡ ಮಕ್ಕಳು ಬರ್ತಿದ್ದಾರೆ, ಬಡ ಮಕ್ಕಳಿಂದ ದೂರದಿಂದ ಟ್ರಾವೆಲ್ ಮಾಡ್ತಾರೆ. 1800 ಪಾಸ್ಗಳು ಆಗುತ್ತೆ. SC/ST ಅವ್ರಿಗೆ ಕಮ್ಮಿ ರೇಟ್ಗೆ ಆಗುತ್ತೆ. ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ, ಹಿಂದೆ ಎಷ್ಟು ಪೇ ಮಾಡ್ತಿದ್ರಿ ಬಸ್ ಪಾಸ್ಗೆ? 1830 ಪೇ ಮಾಡ್ತೀವಿ. 1830 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ? ತಾವರೆಕೆರೆಯಿಂದ. ಈಗ ಅದು ಉಳಿತಾಯ ಆಗತ್ತಲ್ಲ, ತಮಗೆ ಖುಷಿ ಇದೆಯಾ ಅಂತ? ಖುಷಿ ಇದೆ. ಏನ್ ಹೇಳ್ತೀರಾ? ಸಿಎಂ ಏನಾದ್ರು ಬೇರೆ ಮನವಿ ಇದೆಯಾ ತಮ್ದು? ಅಂದ್ರೆ ಬಸ್ ಪಾಸ್ ಕೊಟ್ಟಿದ್ದಾರೆ, ಬೇರೆ ಏನಾದ್ರು ಇದೆಯಾ ಸ್ಟೂಡೆಂಟ್ಸಿನ ಮನವಿ ಅಂತ? ಮನವಿ ಅಂದ್ರೆ ಈಗ ಬೇಜಾನ್ ಬಸ್ಗಳು ಕಮ್ಮಿ ಮಾಡಿದ್ದಾರೆ. ಹೌದು. 10 ಬಸ್ಗಳು ಓಡಾಡೋ ಕಡೆ 5 ಬಸ್ ಓಡಾಡ್ತವೆ. ಅದನ್ನು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಮುಗಿದು. ಈ ಬಸ್ ಪಾಸ್ ಬಿಡುಗಡೆ ಮಾಡೋದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಈಗ ತಮ್ಮ ಸ್ನೇಹಿತರೆಲ್ಲ ಸಾಕಷ್ಟು ಜನ ಬಡವರು ಇರ್ತಾರೆ, ಈಗ 1800 ರೂಪಾಯಿ ಕೊಡಕ್ ಆಗೋದಿಲ್ಲ, ಮನೆಯಲ್ಲಿ ಕೊಡೋದಿಲ್ಲ. ಸೊ ಒಂದಷ್ಟು ಜನ ನಡ್ಕೊಂಡೇ ಓಡಾಡುವಂತದ್ದು, ಈ ತರದೆಲ್ಲವೂ ಕೂಡ ಆಗತ್ತೆ. ಸೊ ಇದರಿಂದ ಈ ಫ್ರೀ ಬಸ್ ಪಾಸ್ ಬಿಡುಗಡೆ ಮಾಡೋದ್ರಿಂದ ತಮ್ಗೆ ಎಷ್ಟು ಉಪಯೋಗ ಅಂತ ಅನ್ಸುತ್ತೆ? ಬೇಜಾನ್ ಜನಕ್ಕೆ ಸಾಲ್ವ್ ಆಗುತ್ತೆ, ಮನೆ ಜಾಸ್ತಿ ದುಡ್ಡು ಕೆಳಗಿರಲ್ಲ, ಆರಾಮಾಗಿ ಓಡಾಡುದು. ಖುಷಿ ಅನ್ನಿಸ್ತಾ ಈ ವಿಚಾರ ಕೇಳಿ? ತಮ್ಮ ಹೆಸರು ಹೇಳಿ. ವೈಭವ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾವು ಹೆಸರುಘಟ್ಟದಿಂದ ಓಡಾಡೋದು. ಸೊ ಫ್ರೀ ಬಸ್ ಪಾಸ್ ಅಂದರೆ ನಮಗೆ ಇನ್ನೂ ಉಪಯೋಗ ಆಗುತ್ತೆ, ಯಾಕಂದರೆ ನಾವು ತುಂಬ ದೂರದಿಂದ ಓಡಾಡೋದು ನಮ್ಗೆ ತುಂಬ ಸಹಾಯ ಆಗುತ್ತೆ. ಸುಮ್ಮನೆ 1000 ಚಿಲ್ಲರೆ ಕೊಟ್ಟು ಓಡಾಡೋದ್ರಿಂದ ಇವಾಗ ಗೌರ್ಮೆಂಟ್ ಏನು ಹೊಸದಾಗಿ ರೂಲ್ಸ್ ಮಾಡಿದ್ದಾರೆ, ಅದೆಲ್ಲ ಸ್ಟೂಡೆಂಟ್ಸ್ ತುಂಬ ಉಪಯೋಗ ಆಗುತ್ತೆ. ಇವತ್ತಿನಿಂದ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಟ್ಟಿದ್ರೆ ತಾವು ಅಪ್ಲಿಕೇಶನ್ ಹಾಕ್ತೀರಾ ಇವತ್ತು? ಹಾಕ್ತೀವಿ. ಓಕೆ. ತಮಗೆ ಏನೇನು ಖರ್ಚಾಗ್ತಿತ್ತು ಹಿಂದೆ? ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಸಲ್ಲಿಸೋದಕ್ಕೆ, ಸೈಬರ್ ಸೆಂಟರ್ಗೆ, ಮತ್ತೆ ಪಾಸ್ ತೆಗೆದುಕೊಳ್ಳೋಕೆ ಒಟ್ಟು ಎಷ್ಟು ಖರ್ಚಾಗ್ತಿತ್ತು ಅಂತ? ಸೈಬರ್ ಇದು ಅಪ್ಲಿಕೇಶನ್ ಹಾಕಕ್ಕೆ 150 ರೂಪಾಯಿ ಆಗೋದು. ಈಗ ಅಲ್ಲಿ ಬ್ಯಾಂಗ್ಳೂರ್ ಒನ್ಗೆ ಹೋದ್ರೆ ಅವ್ರು ಪಾಸ್ ತಗೊಳಕ್ಕೆ 1050 ರೂಪಾಯಿನ ತಗೊಳ್ಳೋದು. ಈಗ ನಾವೇ ಮನೇಲಿ ಪಾಸ್ ಹಾಕೋದ್ರೊಳದಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ, ಫ್ರೀ ಆಗಿದೆ. ಖುಷಿ ಅನ್ಸತ್ತೆ ಈ ಒಂದು ಬಸ್ ಪಾಸ್ ಘೋಷಣೆ ಮಾಡೋದ್ರಿಂದ? ಬಳಸ್ಕೋಬಹುದು ಅಂತಂದ್ರೆ ಪುಸ್ತಕ, ಬ್ಯಾಗು ಈ ತರದ ಏನಾದ್ರು ತೆಗೆದುಕೊಳ್ಳಕ್ ಆಗತ್ತಾ? ಆ ಹಣದಿಂದ ನಮ್ಗೆ ಇನ್ನ ತುಂಬಾ ಉಪಯೋಗ ಆಗುತ್ತೆ. ಸಿಎಂ ಬೇರೆ ಏನಾದ್ರು ಮನವಿ ಇದೆಯಾ ತಮ್ದು? ಸ್ಟೂಡೆಂಟ್ ಆಗಿ ಏನಾದ್ರು ಕೇಳೋದಿದೆಯಾ ಬೇರೆ ಏನಾದ್ರು? ಸಿಎಂ ಗೆ ಈ ವಿಚಾರಕ್ಕೆ ಏನಾದ್ರು ಧನ್ಯವಾದಗಳನ್ನ ಹೇಳ್ತೀರಾ? ಆಕ್ಚುಲಿ ಧನ್ಯವಾದ ಹೇಳ್ತೀನಿ, ಅವ್ರೇನ್ ಮಾಡಿದ್ರು ಒಳ್ಳೇದಾಗುತ್ತೆ, ಅದಕ್ಕೆ ಮುಂದೆ ನೋಡೋಣ. ತಮ್ಮ ಹೆಸರು, ತಾವೇನು ಓದ್ತಿದ್ದೀರಾ ಅಂತ? ನಾವು ಗೌರವ್ ಅಂತ ಅಡ್ಮಿಷನ್ ಬಂದಿವಿ ಡಿಪ್ಲೊಮಾಗೆ. ಇಲ್ಲ ಸರ್, ನಾವು ಅಮೌಂಟ್ ಕೊಟ್ಟು ಓಡಾಡ್ಬೇಕಂದ್ರೆ ತುಂಬಾ ಕಾಸೆಲ್ಲ ಖರ್ಚಾಗ್ತಿತ್ತು. ಈಗ ಬಸ್ ಪಾಸ್ ಫ್ರೀ ಬಿಟ್ಟಿರೋದ್ರಿಂದ ಇವತ್ತಿಂದ ಅಪ್ಲಿಕೇಶನ್ ಹಾಕಿ ಪಾಸ್ಗೆ ಅರ್ಜಿ ಸಲ್ಲಿಸಬೇಕು ಸರ್. ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ, ಎಷ್ಟು ಖರ್ಚಾಗ್ತಿತ್ತು ಪಾಸಿಗೆ ಅಥವಾ ಓಡಾಡೋ ಚಾರ್ಜ್ಗೆ ಅಂತ? ಸರ್, ನಾನು ಯಶವಂತಪುರಿಂದ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಕಾಲೇಜ್ ಬರ್ಬೇಕಂದ್ರೆ ಡೈಲಿ ಒಂದು 100 ರೂಪೀಸ್ ಅದ್ರ ಖರ್ಚಾಗ್ತಿತ್ತು. ಈಗ ಪಾಸ್ ಇಂದ ತುಂಬಾ ಸೌಲಭ್ಯ ಆಗ್ತಿದೆ ಸರ್. ಸಿಎಂ ಏನಾದ್ರು ಧನ್ಯವಾದಗಳನ್ನ ಹೇಳ್ತೀರಾ? ಒಂದು ಎರಡನೇ ಬೇರೆ ಏನಾದ್ರು ಮನವಿ ರಿಕ್ವೆಸ್ಟ್ ಇದೆಯಾ ಸಿಎಂ ಬಳಿ ಇಂಥದ್ದೊಂದು ಆಗಬೇಕು ವಿದ್ಯಾರ್ಥಿ ಸಮೂಹಕ್ಕೆ ಅಂತ? ಅದೇ ಸರ್, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತೆ SC/ST ತುಂಬಾ ಕಡಿಮೆ ದರದಲ್ಲಿ. ಸರ್, ಏನ್ ಹೇಳ್ತೀರಾ? ಥ್ಯಾಂಕ್ಸ್ ಅಂತೀನಿ ಸರ್. ತಮ್ಮ ಹೆಸರು, ತಾವೇನು ಓದ್ತಿದ್ರೆ, ಎಲ್ಲಿಂದ? ನನ್ನ ಹೆಸರು ಭರತ್ ಎಂ. ನಾನು 3rd ಇಯರ್ ಸಿವಿಲ್ ಡಿಪಾರ್ಟ್ಮೆಂಟ್ ಇಂದ ಬರ್ತಿದ್ದೀನಿ, SJP ಕಾಲೇಜ್.